ಡಿಆರ್ಐ ಅಧಿಕಾರಿಗಳ ಬಳಿ ಚಿನ್ನದ ಚೋರಿ ರನ್ಯಾ ಕಣ್ಣೀರಿಟ್ಟು ಗೋಳಾಡಿದ್ದಾಳೆ. ಬೆಂಗಳೂರಿನಲ್ಲಿ ಚಿನ್ನ ಯಾರಿಗೆ ಡೆಲಿವರಿ ಮಾಡಬೇಕಿತ್ತು ಅನ್ನೋ ಡಿಆರ್ಐ ಪ್ರಶ್ನೆಗೆ ಉತ್ತರಿಸಿದ ರನ್ಯಾ, ಅಪರಿಚಿತ ವ್ಯಕ್ತಿಗೆ ಚಿನ್ನದ ಬಾರ್ ಡೆಲಿವರಿ ಮಾಡುವಂತೆ ಸೂಚನೆ ನೀಡಲಾಗಿತ್ತು. ಏರ್ಪೋರ್ಟ್ ಟೋಲ್ಗೇಟ್ ನಂತರ ಸರ್ವಿಸ್ ರೋಡ್ಗೆ ಬರೋದಕ್ಕೆ ಹೇಳಿದ್ರು. ಸರ್ವಿಸ್ ರಸ್ತೆಯ ಸಿಗ್ನಲ್ ಬಳಿ ನಿಂತಿದ್ದ ಆಟೋದಲ್ಲಿ ಚಿನ್ನ ಇಡೋದಕ್ಕೆ ಸೂಚನೆ ಇತ್ತು ಎಂದಿದ್ದಾಳೆ. ಬಳಿಕ ಡಿಆರ್ಐ ಅಧಿಕಾರಿಗಳ ಕ್ಷಮೆ ಕೇಳಿ ಒಂದು ಬಾರಿ ಕ್ಷಮಿಸಿ ನನ್ನನ್ನು ಬಿಟ್ಬಿಡಿ ಅಂತ ಮನವಿ ಮಾಡಿದ್ದಾಳೆ. ಸ್ಮಗ್ಲಿಂಗ್ ಕ್ವೀನ್ ರನ್ಯಾ ರಾವ್ಗೆ ಏರ್ಪೋರ್ಟ್ನಲ್ಲಿ ಪೊಲೀಸ್ ಭದ್ರತೆ ನೀಡಲಾಗ್ತಿತ್ತು. ಬಂಧನದ ದಿನವೂ ರನ್ಯಾಗೆ ಪ್ರೋಟೋಕಾಲ್ ನೀಡಿದ್ದು, ರನ್ಯಾ ಏರ್ಪೋರ್ಟ್ನಿಂದ ಹೊರಗಡೆ ಬರುವಾಗ ಬಸವರಾಜ್ ಎಂಬಾತ ಭದ್ರತೆ ನೀಡಿದ್ದ. ಈ ಹಿನ್ನೆಲೆ ಮಾರ್ಚ್ 4ರಂದು ಡಿಆರ್ಐ ಅಧಿಕಾರಿಗಳು ಬಸವರಾಜನನ್ನ ವಿಚಾರಣೆ ನಡೆಸಿದ್ರು. ಸುವರ್ಣ ನ್ಯೂಸ್ಗೆ ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ ಹೇಳಿಕೆ ಲಭ್ಯವಾಗಿದ್ದು, ಚಿನ್ನಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ನನ್ನದು ಹಿರಿಯ ಅಧಿಕಾರಿಗಳಿಗೆ ಪ್ರೋಟೋಕಾಲ್ ಕೊಡೋ ಕೆಲಸ. ರನ್ಯಾಗೆ ಪ್ರೋಟೋಕಾಲ್ ಕೊಡುವಂತೆ ಡಿಜಿಪಿ ರಾಮಚಂದ್ರ ರಾವ್ ಸೂಚನೆ ಇತ್ತು. ರನ್ಯಾಗೆ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಕೊಡುತ್ತಿದ್ದರಿಂದ ಅವರ ಪರಿಚಯ ಅಂತ ಬಸವರಾಜ್ ಹೇಳಿಕೆ ನೀಡಿದ್ದಾನೆ. ಗೋಲ್ಡ್ ಸ್ಮಗ್ಲಿಂಗ್ ಮಾತ್ರವಲ್ಲ, ಬಿಟ್ಕಾಯಿನ್ ಪ್ರಕರಣಕ್ಕೂ ರನ್ಯಾಗೆ ನಂಟಿದೆಯಾ ಅನ್ನೋ ಅನುಮಾನ ಮೂಡಿದೆ. ರನ್ಯಾ ರಾವ್ ಸೋದರನನ್ನ ಡಿಆರ್ಐ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದು, ರನ್ಯಾ ಸೋದರ ರಿಷಬ್ಗೆ ಹ್ಯಾಕರ್ ಶ್ರೀಕಿ ಕಾಂಟ್ಯಾಕ್ಟ್ ಇತ್ತಂತೆ. ಈ ಹಿಂದೆ ಬಿಟ್ಕಾಯಿನ್ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳಿಂದ ರನ್ಯಾ ಸೋದರನ ವಿಚಾರಣೆ ಕೂಡ ನಡೆದಿತ್ತಂತೆ. ಈ ವೇಳೆ ಶ್ರೀಕಿ ನನಗೆ ಸ್ನೇಹಿತನ ಮೂಲಕ ಪರಿಚಯ ಮಾತ್ರ ಎಂದಿದ್ದ ರಿಷಬ್, ತನಗೂ ಬಿಟ್ಕಾಯಿನ್ಗೂ ಸಂಬಂಧ ಇಲ್ಲ ಎಂದಿದ್ದಂತೆ. ಆದರೆ ರನ್ಯಾ ವಿದೇಶದಲ್ಲಿ ಗೋಲ್ಡ್ ಖರೀದಿಗೆ ಕೋಟಿ ಹಣ ಹೇಗೆ ಕೊಟ್ಲು ಅಂತ ತನಿಖೆ ಚುರುಕುಗೊಂಡಿತ್ತು. ಬಿಟ್ಕಾಯಿನ್ ಮೂಲಕ ಹಣ ಪಾವತಿ ಮಾಡಿದ್ದಾಳಾ ಅಂತ ಅನುಮಾನ ಮೂಡಿದೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪದಲ್ಲಿ ಬಂಧನವಾಗಿರೋ ನಟಿ ರನ್ಯಾ ರಾವ್ ಅಕ್ರಮಕ್ಕೆ ಹಲವರು ಸಾಥ್ ನೀಡಿದ್ದರು ಎನ್ನಲಾಗಿದೆ. ಪ್ರಕರಣದ ತನಿಖೆ ನಡೆಸ್ತಾ ಇರೋ ಡಿಆರ್ಐ ಅಧಿಕಾರಿಗಳಿಗೆ ಒಂದೊಂದೇ ಅಸಲಿ ಎತ್ತು ಬಯಲಾಗ್ತಿದ್ದು, ನಟಿ ರನ್ಯಾ ರಾವ್ ಚಿನ್ನದ ಬಿಸ್ಕೆಟ್ ಕಳ್ಳ ಸಾಗಾಣಿಕೆ ಹಿಂದೆ ಪ್ರಭಾವಿ ಸ್ವಾಮೀಜಿಯೊಬ್ಬರ ಕೃಪಾಕಟಾಕ್ಷ ಇದೆ ಅನ್ನೋ ಮಾಹಿತಿ ಬಹಿರಂಗವಾಗಿದೆ. ರನ್ಯಾ, ತರುಣ್ ರಾಜ್ ಮತ್ತು ಪ್ರಭಾವಿ ಸ್ವಾಮೀಜಿ ಮೂವರು ಸೇರಿ ಚಿನ್ನ ಕಳ್ಳ ಸಾಗಣೆಯಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಸ್ವಾಮೀಜಿ ದುಬೈನಲ್ಲಿ ಆಫೀಸ್ ತೆರೆದು ಡೀಲಿಂಗ್ ನಡೆಸ್ತಾ ಇದ್ರು. ಆಫೀಸ್ನಲ್ಲಿ ಸ್ವಾಮೀಜಿ ಕ್ರಿಪ್ಟೋ ಕರೆನ್ಸಿ ಹಣ ವಿನಿಮಯ ವ್ಯವಹಾರ ಮಾಡ್ತಾ ಇದ್ರು ಎನ್ನಲಾಗಿದ್ದು, ಸ್ವಾಮೀಜಿ ರಾಜಕೀಯ ನಾಯಕರ ಜೊತೆಯೂ ನಿಕಟ ಸಂಪರ್ಕ ಹೊಂದಿದ್ರು ಎನ್ನಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.